25 ವರ್ಷಗಳಲ್ಲಿ ಗ್ರಹಣದ ದಿನ ಮೊದಲ ಬಾರಿಗೆ ಬಂದ್ ಆಗ್ತಾ ಇದೆ ಬನಶಂಕರಿಯ ಶ್ರೀ ಉಮಾಮಹೇಶ್ವರ ದೇವಾಲಯ. ಶಾಸ್ತ್ರಗಳ ಪ್ರಕಾರ ರಕ್ತಚಂದ್ರ ಗ್ರಹಣದ ಸಮಯ ಏನಿರುತ್ತೆ ಅದು ಬಹಳ ನೆಗೆಟಿವ್ ಎಫೆಕ್ಟ್ ಅನ್ನು ಹೊಂದಿರುತ್ತೆ. ಹೀಗಾಗಿ ಬಂದ್ ಮಾಡೋದು ಅನಿವಾರ್ಯ ಅಂತಿದ್ದಾರೆ. ಈ ದೇಗುಲದ ಅರ್ಚಕರು ಏನು ಹೇಳಿದ್ದಾರೆ ಬನ್ನಿ ತಿಳ್ಕೊಳ್ಳೋಣ. ಭಾನುವಾರ ರಾಹುಗ್ರಸ್ತ ರಕ್ತಚಂದ್ರ ಗ್ರಹಣ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ದೇವಾಲಯಗಳಲ್ಲಿ ಹಲವು ರೀತಿಯಾದಂಥ ವಿಶೇಷ ಪೂಜೆಗಳನ್ನು ಆಯೋಜನೆ ಮಾಡಿರುವಂಥದ್ದು. ಈಗ ನಾನು ಬನಶಂಕರಿಯ ಉಮಾ ಮಹೇಶ್ವರ ದೇವಾಲಯದಲ್ಲಿದ್ದೇನೆ. ಇಲ್ಲಿ ರಾಮಚಂದ್ರ ಶಾಸ್ತ್ರಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಂಥ ಪೂಜೆ ಪುನಸ್ಕಾರಗಳು ವಿಶೇಷವಾಗಿ ಏನಾದರೂ ನಡೆಸ್ತಾರಾ ಅವತ್ತು ಚಂದ್ರಗ್ರಹಣದ ಸಂದರ್ಭದಲ್ಲಿ ಅಂತ. ಶಾಸ್ತ್ರಿಗಳು ನಮಸ್ಕಾರ. ಚಂದ್ರಗ್ರಹಣ ಅದು ಕೂಡ ರಕ್ತಚಂದ್ರಗ್ರಹಣ ಅಂತ ಏನು ಹೇಳ್ತೀರಿ ಅದಕ್ಕೆ ಸಂಬಂಧಪಟ್ಟ? ಸ್ವಲ್ಪ ಜೋರಾಗಿ ಇದಾಗಿದೆ. ನಿಜ ಹೇಳಬೇಕಂದ್ರೆ ತುಂಬ ಭಯಂಕರವಾಗಿ ಬಂದಿದೆ ಅಂತೆಲ್ಲ ಹೇಳ್ಬೋದು. ಚಂದ್ರಗ್ರಹಣ ಸ್ವಲ್ಪ ತೊಂದರೆಗಳು ಎಲ್ಲ ಇರುತ್ತೆ, ಯುದ್ಧ ಭಯ ಅದೆಲ್ಲ ಇದೆ ಅಂತ ಹೇಳ್ತೇವೆ ಶಾಸ್ತ್ರ ಪ್ರಕಾರ. ಆದ್ದರಿಂದ ಪೂರ್ವಾಭಾದ ಕುಂಭರಾಶಿ, ಶತಭಿಷ ನಕ್ಷತ್ರ ಕುಂಭರಾಶಿಯವರೆಲ್ಲ ಪೀಡೆ ಇದೆ. ಇನ್ನು ಮಖಾ ನಕ್ಷತ್ರ ಸಿಂಹರಾಶಿಯವರಿಗೆ ಆಮೇಲೆ ಅವರುಗಳ ಪೀಡೆಗಳಿದೆ ಸುಮಾರು ಜನಕ್ಕೆ. ತುಲಾ ರಾಶಿಯವರು, ಮಕರ ರಾಶಿಯವರು ಅವ್ರಿಗೆಲ್ಲ ಅನಾನುಕೂಲ ಇದೆ. ಅವರೆಲ್ಲ ಇಲ್ಲಿ ಉಮಾ ದೇವಸ್ಥಾನದಲ್ಲಿ ಹೋಮಗಳನ್ನ ಹಾರಿಸ್ಕೊಂಡಿದ್ದೀವಿ. ನವಗ್ರಹ ಮೃತ್ಯುಂಜಯ ಹೋಮಗಳು, ಆ ನಕ್ಷತ್ರ ಹೋಮಗಳು, ಮುಖ್ಯವಾಗಿ ಚಂದ್ರಕ್ಕೆ ಸಂಬಂಧಪಟ್ಟದ ಹೋಮಗಳೆಲ್ಲ ಇಟ್ಟುಕೊಂಡಿದ್ದೀವಿ. ಅದೇ ರೀತಿ ಪ್ರಪಂಚಕ್ಕೆಲ್ಲ ಒಳ್ಳೆಯದಾಗಲಿ, ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಆ ಚಂದ್ರಗ್ರಹ ದೋಷ ಏನಿದೆ ಅದು ನಿವಾರಣೆ ಆಗಿ ಎಲ್ಲರಿಗೂ ಅನುಕೂಲ ಆಗಲಿ, ಅನಾನುಕೂಲ ನಿವಾರಣೆ ಆಗಲಿ ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಚಂದ್ರಗ್ರಹಣ ಕಾಲದಲ್ಲಿ ಜಪ ಮಾಡಬೇಕು ಮುಖ್ಯವಾಗಿ. ಅದರಿಂದ ಜಪವನ್ನು ಮಾಡ್ತಾಯಿದ್ದೀವಿ. ಮಾರನೇ ದಿನ ಹೋಮ ಮಾಡ್ತೀವಿ. ಸೋಮವಾರ ದಿನ ಹೋಮ ಮಾಡಿ ಆಮೇಲೆ ರಕ್ಷೆ ಪ್ರಸಾದ ಎಲ್ಲ ಸಿಗುತ್ತೆ. ದೇವಾಲಯ ಓಪನ್ ಇರುತ್ತಾ? ಭಾನುವಾರ ಓಪನ್ ಇರುತ್ತಾ? ಹೆಂಗೆ ಅಂದರೆ ಪ್ರಿಮಿಸಸ್ ಓಪನ್ ಇರುತ್ತೆ. ಈಗ ಜಪ ಮಾಡ್ತಾ ಇರ್ತೀವಿ ಆ ಕಾಲದಲ್ಲಿ. ಬಟ್ ಗರ್ಭಗುಡಿ ಕ್ಲೋಸ್ ಮಾಡಿರ್ತೀವಿ ಸರ್. ಯಾಕಂದರೆ ಚಂದ್ರಗ್ರಹಣ ಅಂತ ಆದ್ದರಿಂದ ಕೆಲವು ನಮ್ಮ ಟ್ರಸ್ಟ್ಗಳೆಲ್ಲ ಬೇಡ ಅಂತ ಹೇಳಿದ್ದಾರೆ. ಅದರಿಂದ ಎಲ್ಲ ರೀತಿಯಲ್ಲಿ ಇಲ್ಲಿ ನಮ್ಮ ಗುರುಗಳನ್ನೆಲ್ಲ ವಿಚಾರಣೆ ಮಾಡಿ ನಂತರ ದೇವಸ್ಥಾನನ ಗರ್ಭಗುಡಿ ತೆಗೆಯೋದು ಬೇಡ. ಸಂದರ್ಭದಲ್ಲಿ ಉಮಾಮಹೇಶ್ವರ ದೇವಾಲಯ ಯಾವಾಗಲೂ ಕೂಡ ಓಪನ್ ಇರ್ತಿತ್ತು. ಇಷ್ಟು ವರ್ಷ 30 ವರ್ಷದಿಂದ ಓಪನ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಈ ವರ್ಷ ಆದೇಶ ಬಂದಿದೆ ಆ ಥರ ಗುರುಗಳ ಈಶ್ವರನ ಅನುಗ್ರಹ. ಈಶ್ವರ ಆ ರೀತಿ ಇಲ್ಲ ಕ್ಲೋಸ್ ಮಾಡಿ ಅಂತ ಹೇಳಿದ್ದಾರೆ. ಅದರಿಂದ ಗರ್ಭಗುಡಿ ಕ್ಲೋಸ್ ಮಾಡ್ತೀವಿ, ಮಿಕ್ಕಿದ್ದೆಲ್ಲ ಓಪನ್ ಇರುತ್ತೆ. ಜಪ ತಪಾದಿಗಳೆಲ್ಲ ಇಲ್ಲಿ ನಡೀತಾ ಇರುತ್ತೆ. ಏನು ವಿಶೇಷವಾಗಿ ಏನಾದರೂ ಪೂಜೆ ಮಾಡಿ ಏನಾದರೂ ಗರ್ಭಗುಡಿನ ಬಂದ್ ಮಾಡೋದಾ? ಹೆಂಗಿರುತ್ತೆ ಅವತ್ತಿನ? ಜನರಲ್ ಮಾಮೂಲಾಗಿ ಕ್ಲೋಸ್ ಮಾಡೋದು, ದಿವಸ ಮಾಡ್ದಂಗೆ ಮಾಡ್ತೀವಿ ಅಷ್ಟೇ. ಅಷ್ಟೇ, ದರ್ಭೆ ಕಟ್ಟಿ ಇದು ಮಾಡ್ತೀವಿ. ದೇವರ ಮೇಲೆ ದರ್ಭೆ ಇಟ್ಬಿಟ್ಟು ಮಾಡ್ತೀವಿ. ಶಿವಾಲಯಗಳಲ್ಲಿ ಓಪನ್ ಇರಬಹುದು ಅಂತ ಕೆಲವೊಂದು ಇದು ಹೇಳ್ತಾರೆ. ಬಟ್ ಕಾಳಹಸ್ತಿಗೆ ಮಾತ್ರ ಮೀಸಲು ಅಂತ ಹೇಳಿ ಸ್ವಲ್ಪ ಎಲ್ಲ ಇದು ಆಯ್ತದು. ಸದ್ಯಕ್ಕೆ ಈ ವರ್ಷ ನೋಡೋಣ, ಮುಚ್ಚಿ ನೋಡೋಣ ಅಂತ ಈ ವರ್ಷ ಮುಚ್ಚುತ್ತಾ ಇದ್ದೀವಿ. ಗ್ರಹಣ ಆದ ನಂತರ ಯಾವಾಗ ಶುದ್ಧಿ ಕಾರ್ಯ ಆಗುತ್ತೆ, ಯಾವಾಗ ದರ್ಶನಕ್ಕೆ ವ್ಯವಸ್ಥೆ ಆಗುತ್ತೆ, ಯಾವ ಟೈಮ್? ಮಾರನೇ ದಿನ ಬೆಳಗ್ಗೆ, ಮಾರನೇ ದಿನ 7:30 ಮೇಲೆ, 7 ಗಂಟೆ ಮೇಲೆ ದರ್ಶನ. ವಿಶೇಷ ಪೂಜೆ ಅವತ್ತೇ ಹವನ ಎಲ್ಲ ಅವತ್ತು ಮಾಡ್ತೀವಿ. ಹೋಮಾದಿಗಳೆಲ್ಲ ಅವತ್ತೇ ಮಾಡ್ತೀವಿ. ಸೋಮವಾರನೇ ಏನು ಜಪ ಮಾಡಿರ್ತೀವಿ ಅದಕ್ಕೋ ಇದೆಲ್ಲ ಅವತ್ತೇ ಮಾಡೋದು. ಹೋಮಗಳೆಲ್ಲ ಸೋಮವಾರನೇ ಹೋಮಗಳೆಲ್ಲ ಮಾಡೋದು. ಅಂದರೆ ಎಲ್ಲ ರಾಶಿಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ರಾಶಿಗಳದ್ದು ಮಾಡ್ತೀವಿ. ವಿಶೇಷವಾಗಿ ಪೂರ್ವಾಭಾದ ಕುಂಭರಾಶಿಯವರು, ಮಖಾನಕ್ಷತ್ರ ಸಿಂಹರಾಶಿಯವರು, ಕುಂಭ ನಕ್ಷತ್ರ, ಈ ರೀತಿ ರಾಶಿ ಕೆಲವೊಂದಿದೆ. ಮುಖ್ಯವಾಗಿ ಶತಭಿಷ ನಕ್ಷತ್ರ ಕುಂಭರಾಶಿ, ಪೂರ್ವಾಭಾದ್ರ ಮೀನರಾಶಿ. ಕುಂಭರಾಶಿಯಲ್ಲಿ ಆರಂಭ ಆಗುತ್ತೆ, ಮೀನರಾಶಿಯಲ್ಲಿ ಅಂತ್ಯ ಆಗುತ್ತೆ. ಸೊ ಮೀನರಾಶಿ ಪೂರ್ವಾಭಾದ ಮೀನರಾಶಿಯವ್ರಿಗೆ ಹೆಚ್ಚಿನ ಪ್ರಭಾವ ಇದೆ ಇದರದ್ದು. ಸೊ ಅದರಿಂದ ಅವರವರು ವಿಶೇಷವಾಗಿ ಪೂಜೆ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಇದು ರಾಮಚಂದ್ರ ಶಾಸ್ತ್ರಿಗಳು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಗ್ರಹಣ ಈ ಬಾರಿ ಒಂದು ಮಟ್ಟದ ಪರಿಣಾಮವನ್ನು ಬೀರುತ್ತೆ ಅಂತ ಜ್ಯೋತಿಷ್ಯ ಹೇಳುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶರತ್ ಜೊತೆಗೆ ಮಾದೇಶ್ ಆನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.